ನಮಸ್ಕಾರ ಸ್ನೇಹಿತರೆ. ವಿಷಯ ಏನಂತಂದರೆ, ನೀವು ಕಂಟೆಂಟ್ ಕ್ರಿಯೇಟರ್ ಆಗಿದ್ರಿ ಅಂತಂದರೆ ಇಲ್ಲಿ ಗಿಡ್ಡದ ರೀ, ಎತ್ತರದ ರೀ, ದಪ್ಪದ ರೀ, ಡುಮ್ಮದ ರೀ, ಕರ್ರಗದ ರೀ, ಕೆಂಪದ ರೀ, ನೋಡೋಕೆ ಚಂದ ಇಲ್ಲ, ಈ ಥರ ಏನು ಇದ್ದರೂ ನಡಿತೈತಿ. ಅದು ಮ್ಯಾಟ್ರ್ ಆಗಂಗಿಲ್ಲ. ಮ್ಯಾಟ್ರ್ ಆಗೋದು ನೀವು ಎಷ್ಟು ಮಂದಿಗೆ ಮುಖಪರಿಚಯ ಇದ್ದೀರಿ, ನಿಮ್ಮ ಹೆಸರು ಎಷ್ಟು ಮಂದಿಗೆ ಗುರ್ತೈತಿ ಅನ್ನೋದು ಮ್ಯಾಟ್ರ್ ಆಗ್ತೈತಿ. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ನೀವು ಮೊದಲು ಮುಖಪರಿಚಯ ಮಾಡಿಕೊಡ್ರಿ. ನಿಮ್ಮ ಹೆಸರು ಗೊತ್ತಿರಬೇಕು. ಜೊತೆಗೇ ನೀವು ನೋಡುವಂತಹ ಕಂಟೆಂಟ್ಗಳನ್ನ ಮಾಡಿರಿ. ನೋಡುವಂಥ ಕಂಟೆಂಟ್ ಅಂದರೆ ಅವರಾಗೆ ನೋಡಬೇಕು. ಯಾರ ಹತ್ರನೂ ನೀವು ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಕಂಟೆಂಟ್ ಹಾಗೆ ತಯಾರು ಮಾಡಿದ್ರಿ ಅಂತಂದರೆ ತಾನೇ ನೋಡ್ತಾರೆ ಅವರು. ಮತ್ತಿನ್ನೊಂದು, ಹೆಸರು ಮತ್ತು ಮುಖಪರಿಚಯ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಬೆಳೆದಿರುವಂಥ ವ್ಯಕ್ತಿ ಏನೇ ಒಂದು ಸಾಲು ಹೇಳಿದ್ರು ಅದು ವೇದವಾಕ್ಯ ಆಗುತ್ತೆ. ಅದೇ ನೀವು ತೆರೆಮರೆಯಲ್ಲಿ ಏನೇ ಒಂದು ಕೆಲಸ ಮಾಡಿ ತಂತ್ರಜ್ಞರಾಗಿ ನೀವು ಮುಖಪರಿಚಯ ಹೆಸರು ಇರಲಿಲ್ಲ ಅಂದರೆ ನೀವು ಜೀವನ ಪೂರ್ತಿ ಕೆಲಸ ಮಾಡಿದರೂ ಅದು ವ್ಯರ್ಥ. ನೋಡಿರಿ, ವಿಚಾರ ಮಾಡಿರಿ. ಯಾಕಂದರೆ ಹೆಸರಿಗೆ ಮತ್ತು ಮುಖಪರಿಚಯಕ್ಕೆ, ಮುಖಕ್ಕೆ ಇರುವಂಥ ಬೆಲೆ ಯಾವುದಕ್ಕೂ ಇಲ್ಲ. ಇಲ್ಲಿ ಸೌಂದರ್ಯ ಮ್ಯಾಟ್ರ್ ಆಗೋದೇ ಇಲ್ಲ. ನೋಡಿರಿ, ಸೌಂದರ್ಯವುಳ್ಳವರು ಭಾಳ ಜನ ಇದ್ದಾರೆ ಜಗತ್ತಿನಲ್ಲಿ. ಅವ್ರಿಗೆ ಯಾರಿಗೂ ಪಾಪ್ಯುಲಾರಿಟಿ ಇಲ್ಲ. ದುಡ್ಡಿನ ವಿಷಯ ಬಂದರೆ ದುಡ್ಡೇ ಮುಖ್ಯ ಅಲ್ಲ. ನಿಮ್ಮ ಹೆಸರು ಮುಖಪರಿಚಯ ಇದ್ದರೆ ದುಡ್ಡು ತಾನಾಗೆ ಬರುತ್ತೆ. ನಾನೇನು ಸುಳ್ಳು ಹೇಳ್ತಾ ಇಲ್ಲ, ಅನೇಕ ಉದಾಹರಣೆಗಳಿದ್ದಾವೆ. ನಿಮಗೇನು ಅನಿಸುತ್ತೆ ತಿಳಿಸ್ಬೋದು. ನನ್ನ ಮುಕ್ತ ಅಭಿಪ್ರಾಯವನ್ನು ಕಟ್ಟಿಲ್ದಂಗೆ ತಿಳಿಸಿದ್ದೀನಿ. ನೋಡಿ, ವಿಚಾರ ಮಾಡಿರಿ. ಬಟ್ ಕೆಲಸಕ್ಕೆ ಪ್ರತಿಫಲ ಸಿಗಬೇಕು, ಅದು ಬಹಳ ಇಂಪಾರ್ಟೆಂಟ್. ನಮಸ್ಕಾರ.